ಭಾರತ, ಪಾಕಿಸ್ತಾನ, ರಷ್ಯಾ, ಉಕ್ರೇನ್ ರೀತಿ ಇಡೀ ಪ್ರಪಂಚದಲ್ಲಿ ಆಗಾಗ ಅಲ್ಲಲ್ಲಿ ಸಣ್ಣ ಪುಟ್ಟ ಯುದ್ಧಗಳು ನಡೀತಾನೆ ಇರ್ತವೆ, ಘರ್ಷಣೆಗಳು ನಡೀತಾನೆ ಇರ್ತವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇಡೀ ಜಗತ್ತನ್ನು ಬಾಧಿಸಿದಂತಹ ಯುದ್ಧ ಅಂದರೆ ಈಗ ನಡೀತಿರುವಂತಹ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ. ಇದು ಬಹಳ ನಿರ್ಣಾಯಕವಾದಂತಹ ಹಂತವನ್ನು ಮುಟ್ಟಿದೆ. ಇವತ್ತು ರಾತ್ರಿ ಕ್ರೂಷಿಯಲ್. ಇವತ್ತು ರಾತ್ರಿ ಏನಾಗುತ್ತೆ ಅನ್ನೋದ್ರ ಮೇಲೆ ಇಡೀ ಜಗತ್ತಿನ ಭವಿಷ್ಯ ನಿರ್ಧಾರ ಆಗುತ್ತೆ. ನಾನು ಯಾಕೆ ಇಡೀ ಜಗತ್ತಿನ ಭವಿಷ್ಯ ಅಂತ ಹೇಳ್ತಿದ್ದೀನಿ ಅನ್ನೋದು ಮುಂದೆ ನಿಮಗೆ ಗೊತ್ತಾಗತ್ತೆ. ಅಷ್ಟರ ಮಟ್ಟಿಗೆ ಇವತ್ತು ರಾತ್ರಿ ಕ್ರೂಷಿಯಲ್. ಯಾಕೆ ಅಂದರೆ ಅಮೇರಿಕ ಇರಾನ್ಗೆ ಈಗ ಡೆಡ್ಲೈನನ್ನು, ಫೈನಲ್ ವಾರ್ನಿಂಗನ್ನು ಕೊಟ್ಟಿದೆ. ಇವತ್ತು ರಾತ್ರಿ ಒಳಗೆ ಕದನ ವಿರಾಮವನ್ನು ಬಗ್ಗೆ ಒಪ್ಪಂದವನ್ನು ಮಾಡ್ಕೊಳ್ಳಿ, ನಿಮ್ಮ ನಿಲುವನ್ನು ತಿಳಿಸಿ, ಇಲ್ಲದೇ ಇದ್ದರೆ ನಾವು ಇರಾನನ್ನು ಧ್ವಂಸ ಮಾಡ್ತೀವಿ ಅಂತೇಳಿ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅದರಿಂದಾಗಿ ಈಗ ಇರಾನ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅಮೇರಿಕ ಈ ರೀತಿ ಬೆದರಿಸಿತ್ತು ಹಿಂದೆ ಕೂಡ ಇರಾನನ್ನು, ಆದರೆ ಇರಾನ್ ಬೆದರಿರಲಿಲ್ಲ. ಬಟ್ ಈಗ ಒಂದು ರೀತಿಯಲ್ಲಿ ಫೈನಲ್ ವಾರ್ನಿಂಗನ್ನು ಕೊಟ್ಟಿದೆ, ಡೆಡ್ಲೈನನ್ನು ಕೊಟ್ಟಿದೆ. ಅದರಿಂದಾಗಿ ಈಗ ಇರಾನ್ ಯಾವ ರೀತಿಯಲ್ಲಿ ರೆಸ್ಪಾಂಡ್ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇರಾನ್ ನಾನಾಗಲೇ ಹೇಳ್ದಂಗೆ ಇಲ್ಲಿವರೆಗೆ ಬೆದರಿರಲಿಲ್ಲ, ಈಗ ಶರಣಾಗತಿ ಆಗತ್ತಾ ಅಥವಾ ತಿರುಗಿ ಬಿಡುತ್ತಾ ಅಂತ. ತಿರುಗಿ ಬಿದ್ದರೆ ಯುದ್ಧ ಮುಂದುವರಿಯುತ್ತೆ, ಶರಣಾದರೆ ಯುದ್ಧ ನಿಲ್ಲುತ್ತೆ. ಸೊ ಇವತ್ತು ರಾತ್ರಿ ಯುದ್ಧ ಮುಂದುವರಿಯುತ್ತಾ ಅಥವಾ ಮೊಟಕುಗೊಳ್ಳುತ್ತಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಇದು ಡೀಟೇಲ್ಸ್ನ ಹೇಳ್ತೀನಿ, ಕಡೆವರೆಗೂ ವಿಡಿಯೋವನ್ನು ನೋಡಿ. ಜೊತೆಗೆ ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಅಮೇರಿಕ ಇರಾನ್ ದೇಶಕ್ಕೆ ಈಗ ಫೈನಲ್ ವಾರ್ನಿಂಗನ್ನು ಕೊಟ್ಟಿದೆ ಅಂತ ಹೇಳಿದ್ನಲ್ಲ, ಅದು ಭಾರತೀಯ ಕಾಲಮಾನದ ಪ್ರಕಾರ ಬುಧವಾರ ಬೆಳಿಗ್ಗೆ 5 ಗಂಟೆವರೆಗೆ, ಇರಾನ್ಗೆ ಮಂಗಳವಾರ ರಾತ್ರಿ 8 ಗಂಟೆವರೆಗೆ ಅಮೇರಿಕ ಡೆಡ್ಲೈನನ್ನು ಕೊಟ್ಟಿದೆ. ನೀವು ಅಷ್ಟರೊಳಗೆ ನಿಮ್ಮ ನಿಲುವನ್ನು ತಿಳಿಸಿ, ಕದನ ವಿರಾಮದ ಬಗ್ಗೆ ಒಪ್ಪಿಗೆಯನ್ನು ನೀಡಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಕರಡನ್ನು, ಪ್ರಸ್ತಾಪವನ್ನು ಈಜಿಪ್ಟ್, ಟರ್ಕಿ ಮತ್ತು ಪಾಕಿಸ್ತಾನದ ಮೂಲಕ ರವಾನೆಯನ್ನು ಮಾಡಿದೆ. ಈಗ ಚೆಂಡು ಇರಾನ್ ಅಂಗಳದಲ್ಲಿ ಇದೆ. ಇರಾನ್ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನೋಡಿ, ಈಗ ಅಮೇರಿಕ ಏನೇನು ಷರತ್ತುಗಳನ್ನು ವಿಧಿಸಿದೆ ಅಥವಾ ಯಾವ ರೀತಿ ಫೈನಲ್ ವಾರ್ನಿಂಗನ್ನು ಕೊಟ್ಟಿದೆ ಅಂತಂದರೆ, ಒಂದು, ಇವತ್ತು ರಾತ್ರಿ ಒಳಗಡೆ ತಿಳಿಸ್ಬೇಕು ಅಂತ. ಎರಡನೇದು, ನಾನಾಗಲೇ ಹೇಳಿದ್ನಲ್ಲ, ಇಡೀ ಜಗತ್ತಿಗೆ ಒಂದು ರೀತಿಯಲ್ಲಿ ಕಂಟಕಪ್ರಾಯವಾಗಿದೆ ಅಂತ. ಯಾಕೆ ಅಂದರೆ ಹಾರ್ಮೋಜ್ ಜಲಸಂಧಿಯ ಮೂಲಕ ಏನೇನು ವ್ಯವಹಾರಗಳು ನಡೀತಾ ಇತ್ತು, ಅದು ತೈಲದ ಸಾಗಾಣಿಕೆ ಆಗ್ತಾ ಇತ್ತು, ಅನಿಲದ ಸಾಗಾಣಿಕೆ ಆಗ್ತಾ ಇತ್ತು, ಬೇರೆ ವಸ್ತುಗಳ ಸಾಗಾಣಿಕೆ ಆಗ್ತಿತ್ತು, ಅವೆಲ್ಲವೂ ಕೂಡ ಸ್ಥಗಿತಗೊಂಡಿದ್ದಾವೆ. ಇದು ಜಗತ್ತಿನ ಎಲ್ಲ ದೇಶಗಳ ಮೇಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮವನ್ನು ಬೀರ್ತಾ ಇದೆ. ಹಾಗಾಗಿ ಇಡೀ ಅಂತಾರಾಷ್ಟ್ರೀಯ ಸಮುದಾಯ ಅಮೆರಿಕದ ಮೇಲೆ ಒತ್ತಡವನ್ನು ಏರಿದೆ. ನೀವು ಯುದ್ಧವನ್ನು ನಿಲ್ಲಿಸಬೇಕು. ಯುದ್ಧವನ್ನು ನಿಲ್ಲಿಸದೇ ಇದ್ರೆ ನಿಮ್ಮ ಗುರಿ ಇರಾನ್ ಇರ್ಬೋದು, ಆದರೆ ಸಫರ್ ಪಡೋರು ನಾವು. ಆ ಕಾರಣಕ್ಕೋಸ್ಕರ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಆ ಕ್ರಮವನ್ನು ಕೈಗೊಳ್ಳಿ ಎನ್ನುವಂಥ ಒತ್ತಡವನ್ನು ಅಮೆರಿಕ ಮೇಲೆ ಅಂತಾರಾಷ್ಟ್ರೀಯ ಸಮುದಾಯ ಏರ್ತಿದೆ. ಅಂತಾರಾಷ್ಟ್ರೀಯ ಸಮುದಾಯ ಮಾತ್ರ ಅಲ್ಲ, ಅಮೇರಿಕದಲ್ಲಿ ಆಂತರಿಕ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಇದು ನಮಗೆ ಬೇಕಿಲ್ಲದೆ ಇರುವಂತಹ ವಿಷಯ. ಅನಗತ್ಯವಾಗಿ ನಾವು ಈ ಸಮಸ್ಯೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ. ಇದರಿಂದಾಗಿ ಜಗತ್ತಿನ ಮುಂದೆ ಅಮೇರಿಕ ತಲೆ ತೆಗೆಸೋ ರೀತಿಯಲ್ಲಿ ಆಗಿದೆ. ಜಗತ್ತು ಎದುರಿಸ್ತಿರುವಂತಹ ಕಷ್ಟಕ್ಕೆ ಅಮೇರಿಕ ಕಾರಣ ಎನ್ನುವಂತಹ ಅಪಖ್ಯಾತಿ ನಮ್ಮ ದೇಶಕ್ಕೆ ಬರ್ತಿದೆ ಎನ್ನುವಂತಹ ಅಸಮಾಧಾನ ಅಮೇರಿಕದಲ್ಲೂ ಇದೆ ಟ್ರಂಪ್ ಮೇಲೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಸಮುದಾಯದ ಒತ್ತಡ ಮತ್ತು ಆಂತರಿಕ ಒತ್ತಡದ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಈಗ ಇರಾನ್ ಮೇಲೆ ಒತ್ತಡವನ್ನು ಏರಲಿಕ್ಕೆ ಮುಂದಾಗಿದ್ದಾರೆ. ಅವರು ಮೊದಲನೇದಾಗಿ ಇವತ್ತು ರಾತ್ರಿ ಒಳಗಡೆ ನಿಮ್ಮ ನಿಲುವನ್ನು ತಿಳಿಸಿ. ಎರಡನೇದು, ಹೋರ್ಮುಜ್ ಜಲಸಂಧಿಯನ್ನು ತೆರೆಯಿರಿ, ಎಲ್ಲ ದೇಶಗಳಿಗೂ ಮುಕ್ತ ಸಂಚಾರಕ್ಕೆ ಮೊದಲೇಗಿತ್ತು ಆ ರೀತಿಯಲ್ಲಿ ಸಂಚಾರ ಆಗಲಿಕ್ಕೆ, ಹಡಗುಗಳು ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ. ಮೂರನೇದು, ಕದನ ವಿರಾಮಕ್ಕೆ ಒಪ್ಕೊಳ್ಳಿ ಅಂತ. ಈ ಮೂರು ಪ್ರಸ್ತಾಪವನ್ನು ಇರಾನ್ಗೆ ನಾನಾಗಲೇ ಹೇಳ್ದಂಗೆ ಈಜಿಪ್ಟು, ಟರ್ಕಿ ಮತ್ತು ಪಾಕಿಸ್ತಾನದ ಮೂಲಕ ಕಳಿಸಿದೆ. ಈಗ ಇರಾನ್ ತಿಳಿಸ್ಬೇಕು ಇವತ್ತು ರಾತ್ರಿ 8 ಗಂಟೆ ಒಳಗಡೆ
ಇರಾನ್ ಯಾಕೆ ಅಮೆರಿಕ ವಿರುದ್ಧ ತಿರುಗಿದೆ ಅಂತಂದ್ರೆ, ಮೊದಲನೇದಾಗಿ ತಾವು ಯಾವುದೇ ರೀತಿಯಲ್ಲಿ ಅಮೆರಿಕ ಜೊತೆಗೆ ಸಂಘರ್ಷ ಇಲ್ಲದೆ ಇದ್ರೂ ಅಮೆರಿಕ ಕಾಲ್ ಕೆರ್ಕೊಂಡು ಬಂದು ನಮ್ಮ ಮೇಲೆ ಯುದ್ಧವನ್ನ ಮಾಡ್ತಿದೆ. ನಮ್ಮ ಏನೋ ಬಹಳ ದೊಡ್ಡ ಮಟ್ಟದ ಸಂಪತ್ತನ್ನ ನಾಶ ಮಾಡಿದೆ, ತೈಲ ಘಟಕಗಳ ಮೇಲೆ ಬಾಂಬ್ ಹಾಕಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ಸರ್ವೋಚ್ಚ ನಾಯಕ ಖಮೇನಿ ಅವರನ್ನ ಹತ್ಯೆ ಮಾಡಿದೆ. ಹಾಗಾಗಿ ನಾವು ಏನೋ ಯುದ್ಧದ ನಿಲ್ಲಿಸಲ್ಲ ಮತ್ತು ಕದನ ವಿರಾಮಕ್ಕೆ ಒಪ್ಕೊಳ್ಳಲ್ಲ, ಅಮೆರಿಕ ವಿರುದ್ಧ ಪ್ರತೀಕಾರವನ್ನ ತೀರ್ಸ್ಕೊಳ್ತೀವಿ ಅಂತೇಳಿ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದೆ. ಬಟ್ ಇಲ್ಲಿಯವರೆಗೂ ಅಮೆರಿಕ ಏನೆಲ್ಲ ಮಾಡಿದ್ರು ಇರಾನ್ ಜಗ್ಗಿರ್ಲಿಲ್ಲ. ಈಗ ಫೈನಲ್ ವಾರ್ನಿಂಗ್ ಕೊಟ್ಟಿದೆಯಲ್ಲ, ಇವತ್ತು ರಾತ್ರಿ ಒಳಗೆ ಹೇಳಿ ಇಲ್ಲ ನಾವು ಇರಾನ್ ಅನ್ನ ಧ್ವಂಸ ಮಾಡ್ತೀವಿ ಅಂತ ಹೇಳಿದಾರಲ್ಲ ಡೊನಾಲ್ಡ್ ಟ್ರಂಪ್. ಧ್ವಂಸ ಅಂದ್ರೆ ಯಾವ ರೀತಿ? ನಿಮ್ಮೆಲ್ಲ ವಿದ್ಯುತ್ ಘಟಕಗಳನ್ನ ನಾಶ ಮಾಡ್ತೀವಿ, ನಿಮ್ಮೆಲ್ಲ ಸೇತುವೆಗಳನ್ನ ಮುರಿದಾಕ್ತಿವಿ, ಅಂದ್ರೆ ಅವುಗಳ ಮೇಲೆ ಬಾಂಬ್ ಹಾಕ್ತಿವಿ, ನಿಮ್ಮೆಲ್ಲ ತೈಲ ಘಟಕಗಳ ಮೇಲೆ ಬಾಂಬ್ ಹಾಕ್ತಿವಿ, ಇಡೀ ದೇಶದ ಆರ್ಥಿಕ ಚಟುವಟಿಕೆಗೆ ಬುಡಮೇಲಾಗೋ ರೀತಿಯಲ್ಲಿ ಮಾಡ್ತೀವಿ. ನಮ್ಗೆ ಇರಾನ್ ಮೇಲೆ ಯುದ್ಧ ಮಾಡಲಿಕ್ಕೆ, ಇರಾನ್ ಅನ್ನ ವಶಪಡಿಸ್ಲಿಕ್ಕೆ, ಇರಾನ್ ಅನ್ನ ನಾಶ ಮಾಡಲಿಕ್ಕೆ ಒಂದು ದಿನ ಸಾಕು. ಇವತ್ತು ರಾತ್ರಿ ಒಳಗೆ ನಿರ್ಧಾರವನ್ನ ತಿಳಿಸದೇ ಇದ್ರೆ ನಾವು ಒಂದು ದಿನದಲ್ಲಿ ಇರಾನ್ ಅನ್ನ ಧ್ವಂಸ ಮಾಡ್ತೀವಿ ಅಂತೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಇರಾನ್ ಯಾವ ರೀತಿ ನಿಲುವನ್ನ ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದು ಈಗ ಬಹಳ ಕುತೂಹಲಕಾರಿಯಾದಂಥದ್ದು. ಒಂದು, ತಮ್ಮ ಸರ್ವೋಚ್ಚ ನಾಯಕ ಖಮೇನಿಯವರನ್ನ ಹತ್ಯೆ ಮಾಡಿದ್ರು, ಆ ಸ್ವಾಭಿಮಾನವನ್ನ ಬದಿಗೊತ್ತಿ ಅಮೆರಿಕದ ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ಒತ್ತಡಕ್ಕೆ ಮಣಿದು ಇರಾನ್ ಒಪ್ಕೊಳ್ಳುತ್ತಾ, ಅಥವಾ ಅಮೆರಿಕ ವಿರುದ್ಧ ನಾವು ಸೇಡ್ ತೀರ್ಸ್ಕೊಳ್ತೀವಿ, ತಿರುಗಿ ಬೀಳ್ತೀವಿ, ಅಮೆರಿಕ ಹೇಗೆ ದಾಳಿ ಮಾಡುತ್ತೋ ನಾವು ನೋಡ್ತೀವಿ ಅಂತ ರೊಚ್ಚಿಗೆ ಹೇಳುತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಹಿಂದೆ ಅಮೆರಿಕ ಬೆದರಿಕೆ ಆಗಿದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಇರಾನ್ ಅದಕ್ಕೆ ತಕ್ಕನಾದಂತಹ ಪ್ರತಿಕ್ರಿಯೆಯನ್ನು ನೀಡಿದೆ. ನಾವು ಯಾವ ಕಾರಣಕ್ಕೂ ಎದುರಲ್ಲ, ಸ್ವತಃ ಅಮೆರಿಕ ಹೆದರ್ತಾ ಇದೆ, ಎದುರ್ಕೊಂಡು ನಮಗೆ ಈ ರೀತಿ ಎದುರಿಸುವಂತಹ ನಾಟಕ ಆಡ್ತಿದೆ ಅಂತ ಇರಾನ್ ಹೇಳಿತ್ತು. ಹಾಗಾಗಿ ಈ ಹಂತದಲ್ಲಿ ನಾನು ಹೇಳಿದ್ನಲ್ಲ, ಕ್ರೂಷಿಯಲ್ ಫೈನಲ್ ವಾರ್ನಿಂಗ್ ಅಂತ ಸ್ವತಃ ಡೊನಾಲ್ಡ್ ಟ್ರಂಪ್ ಬಾಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಹಂಗೆ ಹೇಳಿದ ಮೇಲೆ ಅವ್ರೇನಾದ್ರೂ ಮಾಡಬೇಕಾದಂಥ ಒತ್ತಡಕ್ಕೆ ಸಿಲ್ಕೊಳ್ತಾರೆ. ಅದನ್ನ ನಾವು ಹೇಗೆ ನಿಭಾಯಿಸಬೇಕು ಅಂತ ಇರಾನ್ಗೆ ಗೊತ್ತಿದೆಯಾ? ಯಾಕೆಂದ್ರೆ ಇನ್ನೊಮ್ಮೆ ಇರಾನ್ ಏನ್ ಹೇಳಿತ್ತು ಅಂತಂದ್ರೆ, ನಮ್ಮ ಶಕ್ತಿಯ ಬಗ್ಗೆ ನಿಮ್ಗೆ ಅರಿವಿಲ್ಲ, ನಮ್ಮ ಹತ್ರ ಇರುವಂತಹ ಬಾಂಬ್ಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಅದರಿಂದಾಗಿ ಈ ರೀತಿ ಎದುರಿಸ್ತಿದ್ದೀರಿ, ನಾವು ತಿರುಗಿ ಬಿದ್ದರೆ ಸರಿಯಲ್ಲ ಅನ್ನೋ ರೀತಿಯಲ್ಲಿ ಇರಾನ್ ಕೂಡ ಹೇಳಿತ್ತಲ್ಲ. ಹಾಗಾಗಿಯೇ ಈಗ ಇರಾನ್ ಯಾವ ರೀತಿ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಕ್ರೂಷಿಯಲ್. ಅದರ ಮೇಲೆ ಯುದ್ಧ ನಿಲ್ಲುತ್ತಾ ಅಥವಾ ಯುದ್ಧ ಮುಂದುವರಿಯುತ್ತಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಜೊತೆಗೆ ಟ್ರಂಪ್ಗೂ ಕೂಡ ಪ್ರತಿಷ್ಠೆಯ ಪ್ರಶ್ನೆ. ಈಗ ಇಷ್ಟೆಲ್ಲ ಹೇಳಿ ಇರಾನ್ ಒಪ್ಪದೇ ಇದ್ರೆ ಯುದ್ಧ ಮಾಡಬೇಕಾಗತ್ತೆ, ಮತ್ತೆ ಮಾಡುವಂತಹ ಗಿರಾಕಿನೇ ಆತ. ಅದರಿಂದಾಗಿ ಇವತ್ತು ಕ್ರೂಷಿಯಲ್. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇರಾನ್ ಬಗ್ಗೆ, ಅಮೆರಿಕದ ಬಗ್ಗೆ, ಒಟ್ಟಾರೆ ಆಗ್ತಿರುವಂತಹ ಈ ಬೆಳವಣಿಗೆಗಳ ಬಗ್ಗೆ. ಅದಲ್ಲದೆ ಇನ್ನೂ ಬುಕಿಂಗ್ ಕನ್ನಡ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.